ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ಗೆ ಸ್ವಾಗತ. ಇವತ್ತಿನ ಒಂದು ಸೆಷನ್ನಲ್ಲಿ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್, ರೇಷ್ಮೆ ವಿಸ್ತರಣಾ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಸೆರಿಕಲ್ಚರ್ಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 8ನೇ ಕ್ಲಾಸನ್ನು ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಮಾರ್ಫಾಲಜಿ ಆಫ್ ಸಿಲ್ಕ್ವರ್ಮ್ ಬಾಂಬ್ಯಾಕ್ಸ್ ಮೋರಿ. ಈ ಬಾಂಬ್ಯಾಕ್ಸ್ ಮೋರಿ ಏನಿದೆ ಇದರ ಮಾರ್ಫಾಲಜಿ ಬಗ್ಗೆ ಸ್ಟಡಿ ಮಾಡೋಣ. ಈ ಮೊದಲನೇದಾಗಿ ಮಾರ್ಫಾಲಜಿ ಅಂದರೆ ಏನು? ಸೊ ಕನ್ನಡದಲ್ಲಿ ರೂಪವಿಜ್ಞಾನ ಅಂತ ಕರಿತೀವಿ. ವೈಜ್ಞಾನಿಕವಾಗಿ ಈ ಬಾಂಬ್ಯಾಕ್ಸ್ ಮೋರಿಯ ಒಂದು ರೂಪವನ್ನು ಅಧ್ಯಯನ ಮಾಡೋದು ರೂಪವಿಜ್ಞಾನ. ಸಿಲ್ಕ್ವರ್ಮ್ ಏನಾಗುತ್ತೆ, ಪಾಸ್ ಥ್ರೂ ಅ ಕಂಪ್ಲೀಟ್ ಮೆಟಾಮಾರ್ಫಾಸಿಸ್. ಸಿಲ್ಕ್ವರ್ಮ್ ಏನಾಗುತ್ತೆ, ಮೆಟಾಮಾರ್ಫಾಸಿಸ್ ಥ್ರೂ ಪಾಸ್ ಆಗುತ್ತೆ, ಅಂದರೆ ಆ ಒಂದು ಲೈಫ್ ಸೈಕಲ್ ಆಗುತ್ತೆ. ಮೆಟಾಮಾರ್ಫಾಸಿಸ್ ಅಂದರೆ ರೂಪ ಪರಿವರ್ತನೆ ಆಗುತ್ತೆ. ಸಿಲ್ಕ್ವರ್ಮ್ನಲ್ಲಿ ರೂಪ ಪರಿವರ್ತನೆ ಆಗುತ್ತೆ. ಹೋಲೋ ಮೆಟಾಬೋಲೋ ಅಂತ ಕರಿತೀವಿ. ಎಲ್ಲಿಂದ ರೂಪ ಪರಿವರ್ತನೆ ಆಗುತ್ತೆ? ಎಗ್ ಸ್ಟೇಜಿಂದ ಹಿಡಿದು ಅಡಲ್ಟ್ ಸ್ಟೇಜ್ವರೆಗೂ ರೂಪ ಪರಿವರ್ತನೆ ಆಗುತ್ತೆ. ಸೊ ಎಗ್ ಆದಮೇಲೆ ಲಾರ್ವಾ ಸ್ಟೇಜ್ ಬರುತ್ತೆ. ಲಾರ್ವಾ ಸ್ಟೇಜ್ ಆದಮೇಲೆ ಪ್ಯೂಪಾ ಸ್ಟೇಜ್ ಬರುತ್ತೆ. ಅದಾದಮೇಲೆ ಅಡಲ್ಟ್ ಸ್ಟೇಜ್ ಬರುತ್ತೆ. 4 ಬೇರೆ ಬೇರೆ ಹಂತಗಳಲ್ಲಿ ಒಂದು ರೂಪ ಪರಿವರ್ತನೆ ಆಗುತ್ತೆ. ಯಾವುದು? ಸಿಲ್ಕ್ವರ್ಮ್ದು. ಮಾರ್ಫಾಲಜಿ ಆಫ್ ದ ಬಾಂಬ್ಯಾಕ್ಸ್ ಮೋರಿ ಇನ್ ಇಟ್ಸ್ ಡಿಫ್ರೆಂಟ್ ಲೈಫ್ ಸೈಕಲ್ ಸ್ಟೇಜಸ್ ಆರ್ ಡಿಸ್ಕಸ್ಡ್ ಬಿಲೋ. ಕೆಳಗಡೆ ನಾವು ಚರ್ಚೆ ಮಾಡಿದ್ದೀವಿ ಯಾವ ಒಂದು ಹಂತಗಳಲ್ಲಿ ಮಾರ್ಫಾಲಜಿಯಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ. ಮೊದಲೇದಾಗಿ ಎಗ್ ಸ್ಟೇಜ್ ಬರುತ್ತೆ. ಸೊ ಎಗ್ನ ಒಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಸೊ ಸಿಲ್ಕ್ ವರ್ಮ್ದಲ್ಲಿ ಎಗ್ ಸ್ಟೇಜಲ್ಲಿ ಏನೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸ್ಟ್ರಕ್ಚರ್ ಆಫ್ ಸಿಲ್ಕ್ ವರ್ಮ್ ಎಗ್. ಸಿಲ್ಕ್ ವರ್ಮ್ನ ಎಗ್ನ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಫಸ್ಟು ಮೇಲ್ಗಡೆ ಆ್ಯಂಟೀರಿಯರ್ ಪೋಲ್ ಬರುತ್ತೆ, ಕೆಳಗಡೆ ಪೋಸ್ಟೀರಿಯರ್ ಪೋಲ್ ಬರುತ್ತೆ. ಇನ್ನು ಮೈಕ್ರೋಪೈಲ್ ಸೊ ಇಲ್ಲಿರುತ್ತೆ. ಅದಾದಮೇಲೆ ನ್ಯೂಕ್ಲಿಯಸ್. ಸೊ ಎಲ್ಲ ಜೀವಿಗಳಲ್ಲಿರೋ ಹಾಗೆ ನ್ಯೂಕ್ಲಿಯಸ್ ಕೂಡ ಇರುತ್ತೆ. ಹಾಗೆ ಆ್ಯಂಟೀರಿಯರ್ ಪೋಲಾರ್ ಪ್ಲಾಸ್ಮಾ ಸೊ ಇಲ್ಲಿ ಬರುತ್ತೆ. ಅದೇ ರೀತಿ ಚಾರಿಯಾನ್. ಸೊ ಇದೊಂದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಚಾರಿಯಾನ್ ಏನಿದು? ಪ್ರೊಟೆಕ್ಟಿವ್ ಕವರಿಂಗ್ ಆಫ್ ದ ಎಗ್. ಪ್ರೊಟೆಕ್ಟಿವ್ ಕವರಿಂಗ್ ಆಫ್ ದ ಎಗ್ಗಿಗೆ ಚಾರಿಯಾನ್ ಅಂತ ಕರಿತೀವಿ. ಹಾಗೆ ವೈಟ್ ಅಲೈನ್ ಮೆಂಬ್ರೇನ್ ಅಂತ ಇಲ್ಲಿರುತ್ತೆ ನೋಡಿ, ಸೆಕೆಂಡ್ ಒನ್ ವೈಟ್ ಅಲೈನ್ ಮೆಂಬ್ರೇನ್. ಹಾಗೆ ಪೆರಿಪ್ಲಾಸ್ಮಾ ಮತ್ತು ಯಾಕ್. ಸೊ ಇಷ್ಟೆಲ್ಲವೂ ಕೂಡ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಟ್ರಕ್ಚರ್ ಆಫ್ ಸಿಲ್ಕ್ವರ್ಮ್ ಎಗ್ ಆಗುತ್ತೆ. ಸೊ ತದನಂತರದಲ್ಲಿ ದ ಸೈಜ್, ವೇಟ್, ಶೇಪ್, ಕಲರ್ ಆಫ್ ದ ಎಗ್ ಆಸ್ ವೆಲ್ ಆಸ್ ನಂಬರ್ ಪರ್ ಲೇಯಿಂಗ್ ವೆರಿ ಅಮಾಂಗ್ ಡಿಫ್ರೆಂಟ್ ಸ್ಟ್ರೈನ್ಸ್. ಸೊ ಎಗ್ನ ಸೈಜ್ ಆಗಿರ್ಬೋದು, ವೇಟ್, ಶೇಪ್, ಕಲರ್ ಆಫ್ ದ ಎಗ್ ಇದು ವೇರಿ ಆಗ್ತಾ ಹೋಗುತ್ತೆ. ಸಿಲ್ಕ್ವರ್ಮ್ ಎಗ್ಸ್ ಆರ್ ಟೈನಿ ಆ್ಯಂಡ್ ವೇಟ್ ಆಫ್ ಅ ಸಿಂಗಲ್ ಎಗ್ ಈಸ್ ಅಬೌಟ್ 0.55 to 0.6 milligram. ಸೊ ದ್ಯಾಟ್ ದೇರ್ ಆರ್ 2000 eggs per gram ಅಂತ. ಸೊ ಟೋಟಲ್ ಆಗಿ 1 ಗ್ರಾಮಲ್ಲಿ 2000 ಎಗ್ಸ್ಗಳು ಇರುತ್ತೆ. ಈ ಸಿಲ್ಕ್ವರ್ಮ್ ಎಗ್ಸ್ ಮೆಜರ್ 1 to 1.3 millimeter ಇನ್ ಲೆಂತ್, 1 to 1.3 mm ಇನ್ ಲೆಂತ್, ಹಾಗೆ 0.9 to 1.2 mm ಇನ್ ವಿಡ್ತ್. ಸೊ ಇದರ ಲೆಂತ್ ಮತ್ತು ವಿಡ್ತನ್ನು ಕೊಟ್ಟಿದ್ದಾರೆ. ಸೊ ಶೇಪ್ಸ್ ಕೂಡ ಬರುತ್ತೆ. ದೇ ಮೇ ಬಿ ಓವೈಡ್ ಶೇಪ್, ಫ್ಲ್ಯಾಟ್ ಶೇಪ್ ಆರ್ ಎಲಿಪ್ಸಾಯ್ಡ್ ಆರ್ ಓವಲ್. ಸೊ ಈ ಎಲ್ಲ ಶೇಪ್ಸ್ಗಳಲ್ಲೂ ಕೂಡ ನಾವು ಈ ಒಂದು ಸಿಲ್ಕ್ವರ್ಮ್ ಎಗ್ಸ್ಗಳನ್ನು ಕಾಣ್ಬೋದು. ಆ್ಯಂಡ್ ಫ್ಲ್ಯಾಟ್ ಎಟ್ ದ ವೆಂಟ್ರಲ್ ಸೈಡ್. ದ ಪ್ರೊಟೆಕ್ಟಿವ್ ಕವರಿಂಗ್ ಆಫ್ ದ ಎಗ್ ಈಸ್ ಚಾರಿಯಾನ್ ವಿತ್ ಅ ಮೈಕ್ರೋಪೈಲ್ ಅಟ್ ದ ಆಂಟೀರಿಯರ್ ಪೋಲ್. ಸೊ ಆಂಟೀರಿಯರ್ ಪೋಲ್ ಅಂದರೆ ಮೇಲ್ಗಡೆ, ಪೋಸ್ಟೀರಿಯರ್ ಪೋಲು ಕೆಳಗಡೆ, ಆಂಟೀರಿಯರ್ ಪೋಲು ಮೇಲ್ಗಡೆ. So there is a micropyle at the anterior pole and the slightly off center. The sperm enters through this opening for fertilization. So ಮೇಲ್ಗಡೆಯಿಂದ ಒಂದು ಸ್ಪರ್ಮ್ ಎಂಟರ್ ಆಗುತ್ತೆ ಎಗ್ಗೆ ಫಾರ್ ಫರ್ಟಿಲೈಸೇಷನ್ಗೆ. The respiratory canals are distributed in large numbers over the entire surface of the egg and these are funnel shaped. The air necessary for respiration enters through these respiratory canals. The color of the egg is also racial character. Races producing white cocoons lay pale yellow eggs. ಸೊ ವೈಟ್ ಕಕೂನ್ಸ್ ಏನು ಮಾಡುತ್ತೆ, ಪೇಲ್ ಯೆಲ್ಲೋ ಎಗ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ವೈಲ್ ರೇಸಸ್ ಪ್ರೊಡ್ಯೂಸಿಂಗ್ ಯೆಲ್ಲೋ ಕಕೂನ್ಸ್ ಏನು ಮಾಡುತ್ತೆ, ಡೀಪ್ ಯೆಲ್ಲೋ ಎಗ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ ಬೋತ್ ಕೇಸಸ್ ಜಾಪನೀಸ್ ರೇಸಸ್ ಲೇ ಸ್ಲೈಟ್ಲಿ ಡಾರ್ಕರ್ ಎಗ್ಸ್ ದ್ಯಾನ್ ದ ಚೈನೀಸ್ ರೇಸಸ್. ಸೊ ಜಾಪನೀಸ್ ರೇಸಸ್ ಏನು ಮಾಡುತ್ತೆ, ಡಾರ್ಕರ್ ಎಗ್ಸನ್ನು ಹಾಕುತ್ತೆ. ಬಟ್ ಕಂಪೇರ್ ಟು ಚೈನೀಸ್ ರೇಸಸ್
In the case of the hibernating eggs laid by bivolatile ಮತ್ತು univolatile races, the eggs color changes and becomes dark brown or purple with the deepening on the color of the serosal pigments. So next stage ಬರ್ತೀವಿ ಲಾರ್ವಾಗೆ. ಎಗ್ ಆದಮೇಲೆ ಬರೋದು ಲಾರ್ವಾ ಸ್ಟೇಜ್. The silkworm larva when newly hatched is black or dark brown. ಸೊ ಯಾವಾಗ ಹೊಸದಾಗಿ ಒಂದು ನ್ಯೂಲಿ ಹ್ಯಾಚ್ ಮೊಟ್ಟೆಯಿಂದ ಒಡೆದು ಹೊರಗಡೆ ಬಂದಾಗ ಸೊ ಅದು ಬ್ಲ್ಯಾಕ್ ಅಥವಾ ಡಾರ್ಕ್ ಬ್ರೌನ್ ಕಲರಲ್ಲಿ ಇರುತ್ತೆ. ಸೊ ಒಂದು ನ್ಯೂ ಲಾರ್ವಾ. ಸೊ ಇಟ್ ಹ್ಯಾಸ್ ಅ large head and the body is densely covered with bristles so that it looks like a hairy caterpillar. ಸೊ ಬಾಡಿ ತುಂಬ ಒಂದು ಹೇರ್ಸ್ ಸ್ಟ್ರಕ್ಚರ್ಸ್ ಇರುತ್ತೆ, ಬ್ರಿಸ್ಟಲ್ಸ್ ಅಂತ ಕರಿತೀವಿ. ಹೇರಿ ಕ್ಯಾಟರ್ಪಿಲ್ಲರ್ ಥರ ಕಾಣ್ತಾ ಇರುತ್ತೆ. ದೇರ್ ಆರ್ 4 pairs ಆಫ್ ಟ್ಯೂಬರ್ಕಲ್ಸ್ ಆ್ಯಂಡ್ ದ ಸಬ್ಡಾರ್ಸಲ್, ಸುಪ್ರಾಸ್ಪೈರಾಕ್ಯುಲರ್ ಮತ್ತು ಇನ್ಫ್ರಾಸ್ಪೈರಾಕ್ಯುಲರ್ ಮತ್ತು ಬೇಸಲ್ ಟ್ಯೂಬರ್ಕಲ್, ಈಚ್ ಆಫ್ ವಿಚ್ ಕ್ಯಾರೀಸ್ 3 to 6 setae. As the larva grows, it becomes smoother and lighter in color due to rapid stretching of the cuticular skin during the different instars of the larval stage. ಸೊ ಇನ್ಸ್ಟಾರ್ಸ್ ಬಗ್ಗೆ ನಾವು ಪ್ರೀವಿಯಸ್ ಕ್ಲಾಸ್ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಎವ್ರಿ ಕ್ಲಾಸ್ಗೆ ಒಂದು ಲಿಂಕ್ ಇರುತ್ತೆ. ಇನ್ಸ್ಟಾರ್ಸ್ ಅಂದ್ರೇನು? ಸೊ ಬೆಳವಣಿಗೆ, ಕೀಟದ ಬೆಳವಣಿಗೆ ಹಂತ ಅಂತ ಕರಿತೀವಿ. ಅದ್ರ ಬಗ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೀವಿ, ಒಂದ್ಸಲ ತಾವು ನೋಡ್ಕೋಬೇಕು. The larval body is composed of the same segments as any insect. ಏನೇನು ಸೆಗ್ಮೆಂಟ್ಸ್ ಬರುತ್ತೆ ಅಂತಂದರೆ ಹೆಡ್ಡು, ತೊರ್ಯಾಕ್ಸು ಮತ್ತು ಆಬ್ಡೋಮೆನ್. ಸೊ ಫಸ್ಟ್ ಹೆಡ್ ಬರುತ್ತೆ, ಅದ್ರ ಕೆಳಗಡೆ ತೊರ್ಯಾಕ್ಸ್ ಬರುತ್ತೆ, ಅದ್ರ ಕೆಳಗಡೆ ಆಬ್ಡೋಮೆನ್ ಬರುತ್ತೆ. ಎಂಟೈರ್ ಬಾಡಿ ಈಸ್ ಕವರ್ಡ್ ವಿತ್ ಅ ಥಿನ್ ಆ್ಯಂಡ್ ಎಲಾಸ್ಟಿಕ್ ಚಿಟಿನಸ್ ಕ್ಯೂಟಿಕಲ್ ವಿಚ್ ಈಸ್ ಕೆಪಬಲ್ ಆಫ್ ಬೀಯಿಂಗ್ ಎಕ್ಸ್ಟೆಂಡೆಡ್ ಕನ್ಸಿಡರೇಬಲಿ ಟು ಪರ್ಮಿಟ್ ರ್ಯಾಪಿಡ್ ಗ್ರೋತ್ ಆಫ್ ದ ಲಾರ್ವಾ ಡ್ಯೂರಿಂಗ್ ಎನಿ ಇನ್ಸ್ಟಾರ್. The integument consists of the epidermis and the cuticle over it. ಸೊ ಇದರಲ್ಲಿ ಫಸ್ಟ್ ಬರೋದು ಹೆಡ್ಡಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಲಾರ್ವಲಲ್ಲಿ ನಾವು ಸೆಗ್ಮೆಂಟ್ಸ್ ನೋಡ್ತಾ ಇದ್ದೀವಿ, ಹೆಡ್ಡು, ತೊರ್ಯಾಕ್ಸು ಮತ್ತು ಆಬ್ಡೋಮೆನ್. ಹೆಡ್ಡಲ್ಲಿ ಏನೇನು ಬರುತ್ತೆ? ಹೆಡ್ ಕನ್ಸಿಸ್ಟ್ ಆಫ್ 6 ಬಾಡಿ ಸೆಗ್ಮೆಂಟ್ಸ್ ಫ್ಯೂಸ್ಡ್ ಟುಗೆದರ್ ವಿತ್ ಅ ಕ್ರೇನಿಯಮ್. ಸೊ ಇಲ್ಲಿ 6 ಸೆಗ್ಮೆಂಟ್ಸ್ ಬರುತ್ತೆ, ಎಲ್ಲವೂ ಕೂಡ ಫ್ಯೂಸ್ ಆಗಿರುತ್ತೆ ಒಂದಕ್ಕೊಂದು ಟೋಟಲ್ ಆಗಿ ಕ್ರೇನಿಯಮಿಂದ. ದ ಸೆಕೆಂಡ್, 4th, 5th and 6th segments carry appendages which are modified into antennae, mandibles, maxillae ಮತ್ತು labium. ಸೊ ಸೆಕೆಂಡ್, 4th, 5th ಮತ್ತು 6th ಸೆಗ್ಮೆಂಟ್ ಏನಾಗುತ್ತೆ ಅಲ್ಲಿ ಮಾಡಿಫಿಕೇಷನ್ ಆಗಿ ಆ್ಯಂಟೆನೆ ಆಗಿ ಅದೇ ಮ್ಯಾಂಡಿಬಲ್, ಮ್ಯಾಕ್ಸಿಲೆ ಮತ್ತು ಲೇಬಿಯಮ್ ಆಗಿ ಕನ್ವರ್ಟ್ ಆಗಿರುತ್ತೆ ರೆಸ್ಪೆಕ್ಟಿವ್ಲಿ ಅಂತ. ಸೊ ಮೀಡಿಯನ್ ಎಪಿಕ್ರಾನಿಯಲ್ ಸ್ಟ್ರಕ್ಚರ್ ಈಸ್ ವೆಲ್ ಡೆವಲಪ್ಡ್ ಆ್ಯಂಡ್ ಪ್ರಾಮಿನಿಯಂಟ್. ಸಿಮಿಲರ್ಲಿ ಆನ್ ದ ಔಟರ್ ಸೈಡ್ ದ ಕ್ಲೈಪಸ್ ಆ್ಯಂಡ್ ದ ಲ್ಯಾಬ್ರಮ್ ಆರ್ ಆಲ್ಸೋ ಪ್ರಾಮಿನಿಯಂಟ್. There are 6 pairs of ocelli which are located behind and a little above the base of a antennae. ಸೊ ಆ್ಯಂಟೆನಿಂದ ಸ್ವಲ್ಪ ಮೇಲ್ಗಡೆ ನಾವು ನೋಡ್ತೀವಿ. ಸೊ ಡಯಾಗ್ರಾಮಲ್ಲಿ ನೋಡೋಣ ನೆಕ್ಸ್ಟ್ ಒಂದು ಸ್ಲೈಡಲ್ಲಿ. ದ ಮ್ಯಾಕ್ಸಿಲೆ ಆನ್ ದ ವೆಂಟ್ರಲ್ ಸೈಡ್ ಆಫ್ ದ ಮೌತ್ ಕನ್ಸಿಸ್ಟ್ ಆಫ್ ಕಾರ್ಡೋ, ಸ್ಟೈಪ್ಸ್ ಆ್ಯಂಡ್ ಮ್ಯಾಕ್ಸಿಲರಿ ಲೋಬ್ ಆ್ಯಂಡ್ ಮ್ಯಾಕ್ಸಿಲರಿ ಪಲ್ಪಿ. ಮ್ಯಾಕ್ಸಿಲರಿ ಲೋಬ್ ಆ್ಯಂಡ್ ಮ್ಯಾಕ್ಸಿಲರಿ ಪಲ್ಪಿ ಡಿಸ್ಕ್ರಿಮಿನೇಟ್ ದ ಟೇಸ್ಟ್ ಆಫ್ ಫುಡ್. ಸೊ ಟೇಸ್ಟ್ ಆಫ್ ಫುಡ್ಡನ್ನು ಡಿಸ್ಕ್ರಿಮಿನೇಟ್ ಮಾಡುತ್ತೆ ಯಾವುದು? ಮ್ಯಾಕ್ಸಿಲರಿ ಲೋಬ್ ಆ್ಯಂಡ್ ಮ್ಯಾಕ್ಸಿಲರಿ palpi. The labium is located ventrally carrying a big-sized, lightly chitinized mentum. The prementum is chitinized and black. So distally the prementum carries a median process or spinal net through which silk is expelled from the silk gland to form the silk bave or thread. The sensory labial pulpi are found on both sides of the spinal net. ಸೊ ಇಲ್ಲಿ ಡಯಾಗ್ರಾಮ್ ನೋಡೋಣ ಫಸ್ಟ್. ಸೊ ಡಯಾಗ್ರಾಮ್ ನೋಡಿದಾಗ ನಮಗೆ ಒಂದು ಅಬ್ಸರ್ವೇಷನ್ ಗೊತ್ತಾಗುತ್ತೆ. ಮೇನ್ ಆಗಿ ಇಲ್ಲಿ ಹೆಡ್ದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸಿಲ್ಕ್ ವರ್ಮಲ್ಲಿ ಹೆಡ್ ಏನು ಬರುತ್ತೆ. ಸೊ ಈ ಒಂದು